ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಗ್ನೆಸ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಸ್ನಾನ ಎಲ್ಲ ಆಯಿತು. ಮುದುಗು ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕು. ಸ್ವಿಮ್ಮಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡಬೇಕು. ಇವಾಗ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ಮತ್ತೋಗಿ ಅಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಲಾಸ್ಟ್ ವ್ಲಾಗಲ್ಲಲ್ವಾ, ನೆನ್ನೆ ವ್ಲಾಗಲ್ಲಿ ಬಟ್ಟೆ ತೋರಿಸ್ತಾ ಅಲ್ವಾ ವಾಶ್ಗೆ ಹಾಕಿದ್ದೀನಿ ಅಂತ. ಆ ಬಟ್ಟೆ ಬಂದು ಇಲ್ಲಿ ಬೀಳ್ತು. ಇದು ಮಡ್ಚ್ಬೇಕು ಇವಾಗ. ಮತ್ತು ನೋಡಿ, ಇಲ್ಲಿ ಇಷ್ಟು ಆಲ್ರೆಡಿ ಬಟ್ಟೆ ವಾಶಿಗೆ ಬಿದ್ದಿದೆ. ಯೂನಿಫಾರ್ಮು ಮತ್ತು ಡೈಲಿ ಯೂಸ್ದು ಒಂದು ದಿನಕ್ಕೆ ಮೂರು ಜೊತೆ ಆಗುತ್ತೆ ಇವಾಗ ಸ್ವಿಮ್ಮಿಂಗ್ ಇರೋದ್ರಿಂದ. ಅದಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದ್ರು ಮನೇಲಿ ಕೆಲಸಗಳೇ ಮುಗಿಯಲ್ಲ. ನಾನು ಟಿಫನ್ಗೆ ಇವತ್ತು ರೊಟ್ಟಿನ ಮಾಡಿದ್ದೆ. ರೊಟ್ಟಿ ಮತ್ತು ಪೀನಟ್ ಚಟ್ನಿ. ನಿಮ್ಮ ಮನೇಲೆಲ್ಲ ಏನು ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ. ರೆಡಿಯಾಗಾಯಿತು. ನಾನು ನನ್ನ ಮಗ ಇಬ್ಬರು. ಅವ್ನಿಗೆ ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲೇ ಹಾಕ್ತೆ. ಕ್ಯಾಪು ಮತ್ತು ಗ್ಲಾಸ್ನ ಅಲ್ಲೋಗಿ ಹಾಕಬೇಕು. ಇದು ಎರಡು ಇಲ್ಲ ಅಂದರೆ ನನಗೆ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ಎಂತಕ್ಕೆ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ನನಗೆ ತುಂಬ ತಲೆ ಸುತ್ತುತ್ತೆ ಬಿಸಿಲು ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿ ವೆಯ್ಟ್ ಕೂಡ ಮಾಡಬೇಕು. ಅದಕ್ಕೋಸ್ಕರ ನಾನು ಇದು ಮತ್ತು ಇದು ಎರಡನ್ನೂ ಕಂಪಲ್ಸರಿ ಹಾಕೊತೀನಿ. ಧೂಳು ಬೀಳುತ್ತೆ ಹೊಸಕೋಟೆಯಲ್ಲಿ, ತುಂಬ ಧೂಳು. ಹೊಸಕೋಟೆಯಿಂದ ಯಾರ್ಯಾರು ನೋಡ್ತಿದ್ದೀರೋ ನನ್ನ ವೀಡಿಯೋನ ಕಮೆಂಟ್ ಮಾಡಿ. ಹೊಸಕೋಟೆಯಲ್ಲಿ ಗ್ಲಾಸ್ ಇಲ್ಲದೆ ಆಚೆ ಹೋಗೋದು ತುಂಬ ಕಷ್ಟ. ಇನ್ ಕೇಸ್ ಹೋದೋ ಅಂದರೆ ಕಣ್ಣೆ ಹಿಂಗೆ ಬಿಡಬೇಕಾಗತ್ತೆ. ಅದಕ್ಕೋಸ್ಕರ ಬನ್ನಿ ಇವಾಗ ಒಂದು ಕ್ಯಾಪು ಮತ್ತು ಗ್ಲಾಸು ಮತ್ತು ಆಡಾದ್ಮೇಲೆ ಹಾಕೊಳ್ಳೋದಕ್ಕೆ ಒಂದು ಪೇರ್ ಬಟ್ಟೆ ಇಷ್ಟನ್ನ ಪ್ಯಾಕ್ ಮಾಡ್ಕೊಂಡು ನೋಡೋಣ. ಓಕೆ, ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರ ಅಂತ. ಹೊಸಕೋಟೆಯಲ್ಲಿ ಯಾರ್ಯಾರಿಂದ ನೋಡ್ತಿದ್ದೀರಲ್ಲ, ಪೊಲಾರಿ ಸ್ಕೂಲಲ್ಲಿ ಸ್ವಿಮ್ಮಿಂಗ್ನ ಚೆನ್ನಾಗಿ ಹೇಳ್ಕೊಡ್ತಾರೆ. ಮುದ್ದೂ ಪರವಾಗಿಲ್ಲ. 2 days ಆಗಿದೆ, ಇವತ್ತು 3rd day. ಚೆನ್ನಾಗಿ ಕಲಿತಿದ್ದಾನೆ. ಅವನಿಗಂತೂ ಏನೂ ಟಚ್ ಇರಲಿಲ್ಲ. ಯಾರಾದರೂ ಹಾಕೋರಿದ್ರೆ ಹೊಸಕೋಟೆ ಪೊಲಾರಿ ಸ್ಕೂಲಲ್ಲಿ ಒಂದು ಸಲ ವಿಚಾರಿಸಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇಕಿದ್ರೆ ಹಾಕಿ ನೋಡಿ. ಅದ್ರ ಬಗ್ಗೆ ಅಪ್ಡೇಟ್ ಇರುತ್ತೆ, ಅದನ್ನು ಚೆಕ್ ಮಾತ್ರ ಮಾಡಿ. ಓಕೆ, ಥ್ಯಾಂಕ್ ಯು. ಮುದ್ದು ಇಲ್ಲಿ ನೋಡಮ್ಮ. ಮುದ್ದು ಸೇ ಹಾಯ್. ನೋಡಿ, ಇವಾಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಎಷ್ಟು ಬಿಸಿಲಿದೆ ಅಂದರೆ ಸೀರಿಯಸ್ಲಿ ಹೇಳ್ತೀನಿ. ಯಪ್ಪ, ಹ್ಯಾಟು ಅಟ್ಲೀಸ್ಟು ಮತ್ತು ಒಂದು ಸನ್ ಗ್ಲಾಸ್ನ ಯೂಸ್ ಮಾಡಿ ಔಟ್ಸೈಡ್ ಬರಬೇಕು ಅಂದರೆ. ಇನ್ನೊಂದು 2 daysಲ್ಲಿ ಸ್ಕೇಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಈವ್ನಿಂಗ್ ಟೈಮು ಸ್ಕೇಟಿಂಗು ಕೂಡ ಕರ್ಕೊಂಬರಬೇಕು. ಸ್ಕೇಟಿಂಗ್ ಕರ್ಕೊಂಬಂದಾಗ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೇರಿಸ್ಬೋದು. ಹಲೋ ಗೈಸ್, ಇವಾಗಷ್ಟೇ ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದು ನನ್ನ ಮಗ ಆಲ್ರೆಡಿ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. 1052 ನಿಕ್ ಚಾನಲ್ಲು 1052 ನಮ್ಮ ಮನೇಲಿ ಅದ್ರ ನಂಬರು. ತುಂಬ ಸುಸ್ತಾಗ್ತಿದೆ. 1/2 ಲೀಟ್ರ್ ವಾಟ್ರು ಫುಲ್ಲು ಕುಡಿದ್ಬಿಟ್ಟು ಒಂದು 10 minutes ರೆಸ್ಟ್ ಮಾಡಿಬಿಟ್ರೆ ಮಧ್ಯಾಹ್ನ ಅಡುಗೆಗೆ ಏನು ಮಾಡೋದು ಅಂತ ನೋಡಬೇಕು. ಮತ್ತು ಸಂಜೆಗೆ ಅಡುಗೆ ಏನು ಮಾಡೋದು ಅಂತಲೂ ನೋಡ್ಕೊಬೇಕು. ಇವಾಗಲೇ ಏನಾದರೂ ವೆಜಿಟೇಬಲ್ಸ್ ತರೋದಿದ್ರೆ ತೊಗೊಂಬರ್ಬೇಕು. ಇಲ್ಲಾಂದರೆ ಆರ್ಡ್ರ್ ಮಾಡ್ಕೊಂಬಿಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಬೇಗ ಬಂದುಬಿಡುತ್ತೆ. 10 minutesಗೆಲ್ಲ ಫ್ಲಿಪ್ಕಾರ್ಟ್ ಗ್ರೋಸರಿಗೆ. ನೋಡೋಣ ಏನಾಗುತ್ತೋ ಅದನ್ನು ಮಾಡ್ತೀನಿ. Leave the hands. Very good. Come, head down. Head down, ma. Very good. Very good. Very good. Excellent. Good. Go there. Hold it. Go. 1, 2, 3. Head down. 4, 5, 6, 7, 8, 9, 9, 9.
ನಾಯಕಿಯೇ ಮುತ್ತಿನ ತೇರ ಮತ್ತೆ ನಿನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿನವರೆಗೂ ನಾ ಪೂಜಿಸುವೆ ಈ ಆಸೆಗೆ ಏನಂತೀಯ ನನ್ನ ಭಾಷೆಗೆ ಹೂ ಅಂತೀಯ ಮಾಡ್ಕೊಂಬರೋಣ. ಓಕೆ, ಏನ್ ಮಾಡ್ತಿದ್ಯಾ? ಏನ್ ತಿಂತಿದ್ಯಾ? ಇದು ಹ್ಮ್